ಕಣ್ಮಣಿ ನೀ ಎಲ್ಲಿರುವೆಯೋ ನಾ ಕಾದು ಕೂತೆನು. ಕಣ್ಮಣಿ ನೀ ಎಂದು ಸಿಗುವೆಯೋ ಬೇರೇನು ಬೇಡೇನು. ಈ ಒಂದು ಜೀವನದ ಪಯಣದಲ್ಲಿ ಒಂದೊಂದು ಪರಿಚಯ ಜೀವನ ಪೂರ್ತಿ ಇರುತ್ತೆ, ಒಂದೊಂದು ಕೆಲವು ದಿನಗಳು ಮಾತ್ರ ಇರುತ್ತೆ, ಒಂದೊಂದು ಕೆಲವು ಕ್ಷಣಗಳು ಮಾತ್ರ ಇರುತ್ತೆ. ಆದರೆ ಈ ಒಂದು ಜರ್ನಿಯಲ್ಲಿ ನನಗಾದಂಥ ಒಂದು ಪರಿಚಯ ಕೆಲವು ಕ್ಷಣ ಇದ್ದರೂ ಕೂಡ ನೆನಪಲ್ಲಿ ಮಾತ್ರ ಕೊನೆಯವರೆಗೂ ಉಳಿಯುತ್ತೆ. ಅಂಥ ಒಂದು ಪ್ರಯಾಣಕ್ಕೆ ನಮಗೆಲ್ಲ ಸ್ವಾಗತ. ಈಗ ಜಸ್ಟ್ ವೀಕ್ ಡೇಸ್ ಮುಗೀತು, ಈಗ ವೀಕೆಂಡ್ ಸ್ಟಾರ್ಟ್ ಆಗ್ತದೆ. ನಮಸ್ಕಾರಗಳು, ಎಲ್ಲರೂ ಹೇಗಿದ್ದಾರೆ? ನಾನು ಸೂಪರ್ ಆಗಿದ್ದೀನಿ. ಏನು ಮಾಡಬೇಕಂತ ಯೋಚನೆ ಮಾಡ್ತಿದ್ದೆ. ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾನು ಕೂಡ ಏನು ಮಾಡಬೇಕು ಅಂತೇಳಿ. ಹಂಗೆ ಯೋಚನೆ ಮಾಡ್ತಿದ್ದಾಗ ಈಗ ಜಸ್ಟ್ ನನ್ನ ಫ್ರೆಂಡ್ ಸಿದ್ದೇಶ್ ಕಾಲ್ ಬಂತು. ಬಾಗುರು ಎಲ್ಲರೂ ಹೋಗೋಣ ಅಂತೇಳಿ. ಸರಿ ನಡಿ ಗುರು ಅಂತಂದೆ. ಎಲ್ಲಿಗೆ ಅಂತ ಕೇಳಿದ್ರೆ ಹೇಳ್ತೀನಿ ಬಾಗುರು ಹೋಗೋಣ ಅಂದಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 11:30 ಆಗಿದೆ. ನಾನು ಹಾಫ್ ಅನ್ ಅವರ್ ಪಿಕಪ್ ಮಾಡ್ತೀನಿ, ಇದ್ಬಿಟ್ಟು ರೆಡಿ ಆಗಿರೋ ಅಂತ. ಈಗ ಜಸ್ಟ್ ಮಲಗಿದೆ. ಹೋಗ್ಬಿಟ್ಟು ಜಲ್ದಿ ಟಕಾಟಕ್ ಅಂತ ರೆಡಿ ಆಗ್ಬಿಟ್ಟು ಓಡೋಣ ಅಂತ ಬ್ಯಾಗ್ ಪ್ಯಾಕ್ ರೆಡಿ ಮಾಡ್ಕೊಂಡು. ಓಕೆ, ಈಗ ಜಸ್ಟ್ ಸ್ನಾನ ಮಾಡಿ ರೆಡಿ ಆದ. ಆಲ್ಮೋಸ್ಟ್ 12:45 ಆದ ಟೈಮು. 11:30ಗೆ ಕಾಲ್ ಮಾಡಿದ್ದ. ಹೊಟ್ಟಿದಾರ ಇಲ್ಲ ಕೇಳೋಣ ಅಂತ. 31 ನಿಮಿಷ. ಹಲೋ ಗುರುಗಳ, ಎಲ್ಲಿದ್ದೀರಾ? ಸರಿ ಗುರುಗಳ, ಎಲ್ಲಿಗೆ ಅಂತ ಹೇಳಿಲ್ವಲ್ಲ, ಏನ್ ಕತೆ? ವಾ ಸೂಪರ್, ಹೋಗೋಣಂತೆ ಊಟಿಗೆ. ಕ್ವೀನ್ ಆಫ್ ದ ಹಿಲ್ಸಿಗೆ ಹೋಗ್ತಾ ಹೋಗ್ತಾ ಹೇಗಿದೆ ಅಂತ ಹೇಳ್ತೀನಿ. ಬನ್ನಿ, ಈ ಒಂದು ಜರ್ನಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಮಾತ್ರ ಹೇಳ್ತೀನಿ. ಕೊನೆಯವರೆಗೂ ಮಿಸ್ ಆಗಲ್ಲ, ನೋಡ್ತಾ. ಏನು ಇಷ್ಟೊತ್ತಾಯ್ತು? ನಮಸ್ಕಾರ ಗುರುಗಳೇ. ಮಿಡ್ ನೈಟಲ್ಲಿ ಊಟಿಗೆ ಹೋಗ್ತಾ ಇದ್ದೀವಿ. ಎಲ್ಲ ದೆವ್ವಗಳು ಮಂಗೋಗ ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಅವ್ರ ಹೆಸರು ಶ್ರೀಧರ್ ಅಂತ. ನಮ್ಮ ರೆಗ್ಯುಲರ್ ಟ್ರಾವೆಲ್ಸ್ ಇಟ್ಬಿಡ್ತೀನಿ. ಬಾಗಿಟ್ಟ ನೋಡುವ. ವೆಲ್ಕಮ್ ಟು ಊಟಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಣ್ಣು ಮುಚ್ಚಿ ಕಣ್ ತೆಗೆ ಅಷ್ಟಲ್ಲ ಅಲ್ಲೇ ಊಟಿ ಬಂದೋಯ್ತು. ಒಳ್ಳೆ ನಿದ್ದೆ ಕೂಡ ಆಯ್ತು ಬರ್ತಾ ರೂಟಲ್ಲಿ. ಸೊ ಈಗ ಊಟಿ ಬಂದ್ಮೇಲೆ ಫಸ್ಟ್ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಇದೊಂಥರ ಅನ್ಪ್ಲಾನ್ಡ್ ಟ್ರಿಪ್ ಆಗಿದ್ರಿಂದ ಏನು ಗೊತ್ತಾಗ್ಲಿಲ್ಲ. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಜರ್ನಿನ ಊಟಿ ಟಾಯ್ ಟ್ರೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಹೋಗ್ಬಿಟ್ಟು ಟಿಕೆಟ್ ತಗೋಣ. ಏನು ಅಂತ ಏನು ಗೊತ್ತಿಲ್ಲ, ಕಂಪ್ಲೀಟ್ಲಿ ಅನ್ಪ್ಲಾನ್ ಟ್ರಿಪ್ ಇದು. ಆಲ್ರೈಟ್, ಈಗ ನಮ್ದು ಬ್ರೇಕ್ಫಾಸ್ಟ್ ಆಯ್ತು. ಸೊ ಸಿದಳ ಹೇಗಿತ್ತು ಬ್ರೇಕ್ಫಾಸ್ಟ್ ಲಂಚಾ? ಬ್ರೇಕ್ಫಾಸ್ಟು ಅಲ್ಲ, ಲಂಚು ಅಲ್ಲ, ಫ್ರಂಚ್ 11 ಗಂಟೆಗೆ. ಅದೇ ಟಾಯ್ ಟ್ರೈನ್ ತೋರಿಸಿ. ರೆಡಿ ಇದೆ ನಮ್ಮ ಟ್ರೈನು. ಸೊ ನಮ್ಮ ಟ್ರೈನ್ ರೆಡಿ ಇದೆ. ಸೊ ಹೋಗ್ಬಿಟ್ಟು ಪಟಾಪಟ ಅಂತ ಬನ್ನಿ. ಊಟಿ ಟಾಯ್ ಟ್ರೈನ್ ಈ ಒಂದು ಜರ್ನಿ ತುಂಬಾ ಅದ್ಭುತವಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಊಟಿ ಟಾಯ್ ಟ್ರೈನ್ ಬಂದ್ಬಿಟ್ಟು 3 ಡೆಸ್ಟಿನೇಷನ್ಸ್ ಇದೆ. ಬಟ್ ನಾನೀಗ ತೊಗೊಂಡಿರೋದು ತುಂಬ ಶಾರ್ಟ್ ಡಿಸ್ಟೆನ್ಸ್ ಆದಂಥ ಒಂದು ಟಾಯ್ ಟ್ರೈನ್. ಟ್ರೈನ್ ಬಂತು. ಓಡಿ ಟ್ರೈನ್ ಬಂತು. ಎಸ್, ಸೊ ಜಸ್ಟ್ ಟ್ರೈನ್ ಸ್ಟಾರ್ಟ್ ಆಯಿತು. ನಮ್ಮ ಜೊತೆ ಆಕ್ಚುಲಿ ಕರ್ನಾಟಕದವರು ಇದ್ದಾರೆ. ನಮಸ್ಕಾರ ಸರ್. ಫುಲ್ ಫ್ಯಾಮಿಲಿ ಜೊತೆ. ಹಾಯ್ ಹಾಯ್, ಹೆಂಗೆ ಅನಿಸ್ತಾ ಇದೆ? ಸಂತೋಷ ಆಗ್ತಾ ಇದೆ. ಇದು ಆಲ್ಮೋಸ್ಟ್ ಒಂದು 9 ಕಿಲೋಮೀಟರ್ ಮಾತ್ರ ಇದೆ ಅನ್ಸುತ್ತೆ ಜರ್ನಿ. ಸೊ ಅಲ್ಲಿ ನಮಗೆ ಒಂದು 30 ಮಿನಿಟ್ಸ್ ಸ್ಟಾಪ್ ಇರುತ್ತೆ, ರಿಟರ್ನ್ ಸ್ಟಾಪ್ ಇರುತ್ತೆ. ಸೊ ಫೋಟೋಸು ನಿಮ್ಮ ಇನ್ಸ್ಟಾಗ್ರಾಮ್ ಏನೇನು ಬೇಕನ್ನೆಲ್ಲ ಹಾಕೊಳ್ಳಿ. ಆದ್ಮೇಲಿಂದ ಮತ್ತೆ ರಿಟರ್ನ್ ಇಲ್ಲಿಗೆ ಟಿಕೆಟ್ ಇದೆ. ಸೊ ಹೋಗ್ತಾ ನೋಡೋಣ ಅಂತೇಳಿ ಹೇಗಿದೆ ಸೀನ್ರಿ ಅಂತ. ಬಟ್ ಥ್ಯಾಂಕ್ ಯು ಸರ್, ವಿಂಡೋ ಸೀಟ್ ಕೊಟ್ಟಿದ್ದಕ್ಕೆ ನಮಗೆ. ಆಯ್ತು ಪುಟ, ಸಮ್ಮರ್ ಹಾಲಿಡೇಸಾ? ಮಾನ್ಸೂನ್ ಟೈಮಲ್ಲಿ ಬರ್ಬೇಕು ಸರ್, ತುಂಬ ಚೆನ್ನಾಗಿರುತ್ತೆ. ಮಾನ್ಸೂನ್ ಟೈಮಲ್ಲಿ ಟ್ರಾವೆಲ್ ಮಾಡಬೇಕು. ಇಲ್ಲಿ ಇದು ಟ್ರೈನಲ್ಲಿ ನಿಮಗೆ ಟ್ರೈನಲ್ಲಿ ಒಳಗಡೆಲ್ಲ ಹೋಗ್ಬೇಕಾದ್ರೆ ಲೈಕ್ ಫ್ಲೋಯಿಂಗ್ ವಾಟರ್ ಸಾಕಾಗಿರುತ್ತೆ. ಪ್ಲಸ್ ಅದೊಂಥರ ಗ್ರೀನ್ರಿ ಇದೆಲ್ಲ ಫುಲ್ಲು ಗ್ರೀನ್ರಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಟ್ರಾವೆಲ್ ಮಾಡಬೇಕು. ಪ್ಲಸ್ ಪಾಚಿ ಎಲ್ಲ ಕಟ್ಟಿರುತ್ತಲ್ಲ, ಕಂಪ್ಲೀಟ್ ಆಗಿ ಸೂಪರ್ ಇರುತ್ತೆ ಅನ್ಸುತ್ತೆ. ಸೂಪರ್ ಆಗಿ ಆಯಿತು, ಮೋಸ್ಟ್ಲಿ ಬರುತ್ತೆ ಅನ್ಸುತ್ತೆ. ಈಗ ಚೆನ್ನಾಗಿಲ್ಲ ಇಲ್ಲಿನ ನೋಡಿದ್ರು. ಸ್ಟಾಪಾ? ಇಲ್ಲಿ ಇಳ್ಕೊಂತೀವ ನಾವು ಅಥವಾ ಜಸ್ಟ್ ಒಂದು ಸ್ಟಾಪ್ ಲೋಕಲ್ ಎಕ್ಸೆಲ್ ಇರ್ತದೆ. ಹಾಂ ಹಾಂ ಹಾಂ
ಇದೆಲ್ಲ ಒಂಥರ ನ್ಯಾರೋ ಇದಲ್ಲ ಟ್ರ್ಯಾಕ್ಸು ಟ್ರ್ಯಾಕ್ಸ್ ಸ್ಮಾಲ್ ಟ್ರ್ಯಾಕ್ಸ್ ಸ್ಮಾಲ್ ಟ್ರೈನ್ ಅಷ್ಟೇ ಸ್ಮಾಲ್ ಆಗಿದೆ ಕಂಪ್ಲೀಟ್ಲಿ ನ್ಯಾರೋ ಟ್ರ್ಯಾಕ್. ಮಾಮೂಲಿ ಟ್ರೈನ್ ಮಾಮೂಲಿ ಟ್ರೈನ್ ಓಡಕ್ಕಾಗಲ್ಲ. ಗಾಡಿ ಪಂಚರ್ ಆಗಿದೆ, ಅದಕ್ಕೆ ಗಾಡಿ ಪಂಚರ್ ಆಗಿರೋದಕ್ಕೆ 5 ನಿಮಿಷ ಸ್ಟಾಪ್ ಕೊಟ್ಟಿದ್ದಾರೆ. ಯಾವ ಇವೆಲ್ಲ ಎಷ್ಟು ನಿಮಿಷ ಸ್ಟಾಪ್ ಸರ್ ಇಲ್ಲಿ? 5 ಮಿನಿಟ್ಸಾ? ಸ್ಟೇಷನ್ ಹೆಸರು ಏನು ಗೊತ್ತಾ ಇದು? ಲವ್ ಡೇಲ್. ಮತ್ತೆ ಟ್ರೈನ್ ಸ್ಟಾರ್ಟ್. ರೆಡಿ ಸ್ಟಡಿ ಗೋ. ಸ್ಟಾರ್ಟ್ ಆಯ್ತು ಟ್ರೈನ್. ಸಗದಾಗಿದೆ ನೋಡೋದಕ್ಕೆ. ಹಾವ್ ಏನು ಇಷ್ಟೊಂದು ಲಿಫ್ಟ್ ಇದೆ ಕೆಳಗಡೆ. ಕೈ ಬಿಡ್ತು ಅಂದರೆ ಮುಗೀತು ಗುರು ಇದು. ಕೈ ಬಿಡ್ತು ಅಂದರೆ ಎಲ್ಲ ಮುಗೀತು. ನೋಡ್ತೀರಾ ಬನ್ನಿ. ಹೆಂಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆಯಾ? ಪೆಟ್ರೋಲ್ ಗಾಡಿ ಹೋಗ್ತಾ ಇದೀವಿ ಈಗ ಟನಲಲ್ಲೇ. ಏನಕ್ಕಾಗಿತ್ತು? ಓಲ್ಡ್ ಆಗ್ಬಿಡಿತ್ತ ಕಲ್ಲು. ಏಜ್ ಆಗಿದೆ ಕಲ್ಲಿಗೆ. ಅಯ್ಯೋ ಆ್ಯಂಟಿ ಏಜ್ ಮಾಡೋದು ಹೇಗೆ ಅದನ್ನು ಗೊತ್ತಿಲ್ವಾ? ಗ್ಲೋ ಅಂಡ್ ಲವ್ಲಿ ಹಚ್ಚೋಣ ಅದಕ್ಕೆ. ಇಲ್ಲ, ಅದಕ್ಕೆ ಬ್ಲ್ಯಾಕ್ ಪೇಂಟ್ ತಂದು ಬ್ಲ್ಯಾಕ್ ಪೇಂಟ್ ಹೊಡಿಯೋಣ. ಗೋದ್ರೇಜ್ ಆಗುತ್ತಾ? ಆಗ್ಬೋದು ಬಿಡು. ನಿಂಗೆ ಹೆಸರು ಹೇಳಿದಲ್ಲ ನಾನು, ಪರಿಣಿತಿ ಗೌಡ. ಇದು ಓನ್ಲಿ ಫಾರ್ ಟೂರಿಸ್ಟ್ ಪರ್ಪಸ್ಸಿಗೆ. ದಿಸ್ ಇಸ್ ಆಲ್ಸೋ ನೈಸ್ ಎಕ್ಸ್ಪೀರಿಯನ್ಸ್. ಜೊತೆಯಲ್ಲಿ ಆ್ಯಕ್ಚುಲಿ ನಿಮ್ಮ ಪರಿಣಿತಿ ಇದಕ್ಕೆ ಇನ್ನೂ ಸೂಪರ್ ಇದೆ. ಸೊ ಇದು ನಿಮಗೆ ಮೇಟುಪಾಳ್ಯವರೆಗೂ ಹೋಗುತ್ತೆ ಸರ್. ಇದೇ ಸೇಮ್ ಹೋಗುತ್ತೆ. ಸೇಮ್ ಮೇಟುಪಾಳ್ಯವರೆಗೂ. ಮೇಟುಪಾಳ್ಯದಿಂದ ಟ್ರೈನ್ ಚೇಂಜ್ ಆಗುತ್ತೆ ನಮಗೆ. ನಾವು ಬಂದೊಂದು ಟ್ರೈನು ಇಲ್ಲಿದೆ. ಈಗ KTL ಎಂಡ್ ಆಗಿದೆ. KTಯಿಂದ ಮತ್ತೆ ಇದರಲ್ಲೇ ರಿಟರ್ನ್ ಹೋಗ್ತೀವಿ ನಾವು. ಸೊ ಹೇಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸು? ಸೊ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಟಾಯ್ ಟ್ರೈನ್ ಅಂತ ನಾನಂತ ಹೇಳ್ದಿರಲ್ಲ, ನೆಕ್ಸ್ಟ್ ಲೆವೆಲಲ್ಲೇ ಎಂಜಾಯ್ ಮಾಡಿದೆ. ಗುರುಗಳೇ ಹೆಂಗೆ ಅನಿಸ್ತು? ಸೂಪರ್ ಆಗಿದೆ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಅಲ್ವಾ? ಇದು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಷ್ಟೇ. ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವೆಲ್ಲ ವೀಡಿಯೋಸಲ್ಲಿ ನೋಡಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಟಾಯ್ ಟ್ರೈನ್ದು ಮಜಾ ಗೊತ್ತಾಗೋದು. ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಇಷ್ಟ ಆದರೆ ಗೊತ್ತಿದೆಯಲ್ಲ ಏನು ಮಾಡಬೇಕಂತ ಅದನ್ನು ಮಾಡಿ ಅಂತ ಹೇಳ್ತಾ ಮತ್ತೊಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಸೈನಿಂಗ್ ಆಫ್ ಫ್ರಮ್ ಟಾಯ್ ಟ್ರೈನ್ ಊಟಿ.